ಚಾಮರಾಜನಗರ ಜಿಲ್ಲೆಯಲ್ಲಿ ಮತ್ತೆ ಅಕ್ರಮ ಗಣಿಗಾರಿಕೆ ಸದ್ದು ಮಾಡ್ತಾ ಇದೆ. ಈಗಾಗಲೇ 6 ಕಾರ್ಮಿಕರು ಮೃತಪಟ್ಟರು. ಅಧಿಕಾರಿಗಳಿಗೆ ಬುದ್ಧಿ ಬಂದಂಗಿಲ್ಲ. ಚಾಮರಾಜನಗರ ಜಿಲ್ಲೆಯಲ್ಲಿ ಅಕ್ರಮ ಗಣಿಗಾರಿಕೆ ತಾಂಡವವಾಡುತ್ತಿದೆ. ಜಿಲ್ಲೆಯ ಕಗ್ಗಲೀಪುರ, ರೇಚಂಬಳ್ಳಿ, ಗುಂಬಳ್ಳಿ, ತೆರೆಕಾಣಂಬಿ, ಹಿರಿಕಾಟಿ, ಕೊತ್ತಲವಾಡಿ, ಬಿಸಿಲವಾಡಿ, ಜ್ಯೋತಿಗೌಡನಪುರ ಮೊದಲಾದ ಕಡೆ ಎಗ್ಗಿಲ್ಲದೆ ಗಣಿಗಾರಿಕೆ ನಡೀತಾ ಇದೆ. ಜಿಲ್ಲೆಯಲ್ಲಿ 61 ಕಪ್ಪು ಶಿಲೆ, 102 ಬಿಳಿಕಲ್ಲು ಗಣಿ ಸೇರಿದಂತೆ 163 ಕ್ವಾರಿಗಳು ನಿಯಮಗಳನ್ನು ಗಾಳಿಗೆ ತೂರಿ ಗಣಿಗಾರಿಕೆ ನಡೆಸುತ್ತಿವೆ. ಬ್ರಿಟಿಷ್ನವ್ರು ಮಾಡಿದ್ರು ಗೋಮಾಳನ ದನಕರುಗಳಿಗಾಗಲಿ ಅಂತ, ಅದನ್ನೂ ಕೂಡ ಗೋಮಾಳದಲ್ಲೂ ಗಣಿಗಾರಿಕೆ ಕಾರ್ಯಾಂಗ ಆಯಿತು, ಶಾಸಕಾಂಗ ಆಯಿತು, ನ್ಯಾಯಾಂಗ ಆಯಿತು, ಎಲ್ಲ ಹೋಗಿ ಇನ್ನೆಲ್ಗೆ ಹೋಗ್ಬೇಕು ನ್ಯಾಯ ಕೇಳಕ್ಕೆ. ಇದಕ್ಕೆ ಹೋರಾಟ ಮಾಡಿ 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 ಉಪ್ಪಾಗೋಯ್ತಾ ಇದ್ವಿ. ಇದ್ರ ಅರ್ಥ ಏನಾಗರೆ? ಇದನ್ನೇ ಇವರು ಮುಂದುವರಿಸ್ಕೊಂಡು ಬಂದ್ರೆ ಯಾವ ರೀತಿ ವ್ಯವಸ್ಥೆ ಮಾಡೋದು? ಗುಂಡ್ಲುಪೇಟೆ ತಾಲೂಕಿನ ಹಿರಿಕಾಟಿಯಲ್ಲಂತೂ ಮಿತಿ ಮೀರಿದ ಅಕ್ರಮ ಗಣಿಗಾರಿಕೆ ನಡೆಯುತ್ತಿದೆ. ದಲಿತರಿಗೆ ನೀಡಿರುವ ಸ್ಮಶಾನವೇ ಮಾಯವಾಗತೊಡಗಿದೆ. ಬಿಳಿಕಲ್ಲು ಗಣಿ ಕುಸಿದು 6 ಮಂದಿ ಕಾರ್ಮಿಕರು ಮೃತಪಟ್ಟಿದ್ರು. ಹಿರಿಕಾಟಿಲಿ 2 ಎಕರೆ ಸ್ಮಶಾನ ಜಾಗ ದಲಿತರಿಗೆ ಅಂದ್ರೆ ಪರಿಷ್ಠ ಜಾತಿಯವರಿಗೆ ಮಂಜೂರಾಗಿದೆ. ಅದರ ಸುತ್ತಮುತ್ತಲೂ ಕೂಡ ಈ ಗಣಿಗಾರಿಕೆಗೆ ಅನುಮತಿ ಕೊಟ್ಟು ಎಲ್ಲ ಹೊಡಿತಾ ಇದ್ದಾರೆ. ಈಗ ಅದು ಗಣಿಗಾರಿಕೆ ಬ್ಲಾಸ್ಟಿಂಗ್ ಮಾಡೋದ್ರಿಂದ ಇಡೀ ಆ 2 ಎಕರೆ ಜಾಗನೂ ಕೂಡ ಸರ್ವನಾಶ ಆಗಿ ಬರ್ತಾ ಇದೆ. ತಮ್ಮ ಮೂಗಿನಡಿಯೇ ಅಕ್ರಮ ನಡೀತಾ ಇದ್ರೂ ಅಧಿಕಾರಿಗಳು ಜಾಣಕ್ರೂಢರಾಗಿದ್ದಾರೆ. ಅಕ್ರಮ ಗಣಿಗಳನ್ನು ಸ್ಥಗಿತಗೊಳಿಸಿ ಲೈಸೆನ್ಸ್ ರದ್ದುಪಡಿಸಬೇಕು ಎಂಬ ಆಗ್ರಹ ಸಾರ್ವಜನಿಕರಿಂದ ಬರ್ತಾ ಇದೆ. ಎಸ್ಎಂ ನಂದೀಶ್, ನ್ಯೂಸ್ 18, ಚಾಮರಾಜನಗರ.